ಮಿಡಲ್ ಈಸ್ಟ್ನಲ್ಲಿ ನಡೀತಾ ಇರುವಂತಹ ಇರಾನ್ ಇಸ್ರೇಲ್ ನಡುವಿನ ಯುದ್ಧ ಮತ್ತೊಂದು ಹಂತಕ್ಕೆ ತಲುಪಿದಂತೆ ಕಾಣಿಸ್ತಾ ಇದೆ. 4ನೇ ದಿನವೂ ಎರಡು ರಾಷ್ಟ್ರಗಳ ನಡುವೆ ದಾಳಿ ಪ್ರತಿದಾಳಿ ನಡೀತಾ ಇದೆ. ಅದರಲ್ಲೂ ಇಸ್ರೇಲ್ ಇರಾನ್ನ ಒಳಹೊಕ್ಕು ಹೊಡೆಯುವಂತಹ ಕೆಲಸವನ್ನು ಮಾಡ್ತಾ ಇದೆ. ಇರಾನ್ ಇಸ್ರೇಲ್ ಮಧ್ಯೆ ಈ ಮೂಲಕ ಸಂಘರ್ಷ ಹೆಚ್ಚಾಗ್ತಾ ಇದೆ. 4 ದಿನಗಳಿಂದ ನಡೀತಾ ಇರುವಂತಹ ಇರಾನ್ ಇಸ್ರೇಲ್ ವಾರ್ ಸದ್ಯಕ್ಕೆ ಮುಗಿಯೋ ಹಂಗೆ ಕಾಣಿಸ್ತಾ ಇಲ್ಲ. ಇರಾನ್ನ 80 ನಗರಗಳನ್ನು ಗುರಿಯಾಗಿಸಿಕೊಂಡು ಇಸ್ರೇಲ್ ರಣಭೀಕರ ದಾಳಿಯನ್ನ ಮಾಡಿದೆ. ಇರಾನ್ನ ರಾಜಧಾನಿ ಟೆಹರಾನ್ ಬಳಿಯೇ ಭಾರೀ ಸ್ಫೋಟವನ್ನು ಮಾಡಿದೆ. ಇರಾನ್ನ ನಟ್ರಾನ್ಸ್ ಪರಮಾಣು ಸ್ಥಾವರದ ಬಳಿಯೂ ಕೂಡ ಸ್ಫೋಟವಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇರಾನ್ನ ಸೌತ್ ಪರ್ಸ್ ಅನಿಲ ನಿಕ್ಷೇಪದ ಮೇಲೂ ಕೂಡ ದಾಳಿಯನ್ನ ಮಾಡಿದೆ ಇಸ್ರೇಲ್. ಅನಿಲ ನಿಕ್ಷೇಪದ ಮೇಲೆ ಇಸ್ರೇಲ್ ದಾಳಿಯನ್ನ ವಿಫಲಗೊಳಿಸಿದೆ ಇರಾನ್ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಈ ಮೂಲಕ ಮಿಡಲ್ ಈಸ್ಟ್ನಲ್ಲಿ ಇರಾನ್ ಇಸ್ರೇಲ್ನ ನಡುವೆ ಈ ಘೋರ ಕಾಳಗ ರಣಭೀಕರ ದಾಳಿ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಮುಯ್ಯಿಗೆ ಮುಯ್ಯಿ, ಸೇಡಿಗೆ ಸೇಡು, ದಾಳಿಗೆ ಪ್ರತಿ ದಾಳಿ, ಏಟಿಗೆ ಎದುರೇಟು ಅನ್ನುವಂತಹ ನಿಟ್ಟಿನಲ್ಲಿ ಈ ಯುದ್ಧ ಆಗ್ತಾ ಇರುವಂಥದ್ದು. ಯಾವ ರೀತಿ ಇದೆ ಪರಿಸ್ಥಿತಿ ಅನ್ನೋದನ್ನು ನೀವು ಕೂಡ ಗಮನಿಸ್ತಾ ಇದ್ದೀರಿ. ಇಸ್ರೇಲ್ ಯಹೂದಿ ರಾಷ್ಟ್ರ, ಪುಟ್ಟ ರಾಷ್ಟ್ರ, ಇರಾನ್ನನ್ನು ಟಾರ್ಗೆಟ್ ಮಾಡಿ ಸುಮಾರು 2,500 ಒಳಹೊಕ್ಕು ಹೊಡೆಯುವಂತಹ ಕೆಲಸವನ್ನು ಮಾಡ್ತಾ ಇದೆ. ಪರಮಾಣು ಸ್ಥಾವರಗಳನ್ನು ಟಾರ್ಗೆಟ್ ಮಾಡ್ತಾ ಇದೆ. ಅನಿಲ ನಿಕ್ಷೇಪಗಳನ್ನು ಟಾರ್ಗೆಟ್ ಮಾಡ್ತಾ ಇದೆ. ನ್ಯೂಕ್ಲಿಯರ್ ವೆಪನ್ಸನ್ನು ರೆಡಿ ಮಾಡ್ತಾ ಇದ್ದಂತಹ ವಿಜ್ಞಾನಿಗಳನ್ನು ಟಾರ್ಗೆಟ್ ಮಾಡ್ತಾ ಇದೆ. ಅದರ ಜೊತೆಗೇನೆ ಖಮೇನಿ ಅವರ ರೈಟು ಲೆಫ್ಟು ಎಲ್ಲರನ್ನು ಕೂಡ ಫಿನಿಶ್ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದೆ. ಈ ಮೂಲಕ ಯಾವುದೇ ಕಾರಣಕ್ಕೂ ನ್ಯೂಕ್ಲಿಯರ್ ವೆಪನ್ನನ್ನು ಇರಾನ್ ಪಡೆಯೋದಕ್ಕೆ ನಾವು ಬಿಡಲ್ಲ ಅನ್ನೋದನ್ನು ಮಗದೊಮ್ಮೆ ಮಧ್ಯಪ್ರಾಚ್ಯದ ರಾಷ್ಟ್ರಗಳಿಗೆ ಸಾರಿ ಹೇಳ್ತಾ ಇರುವಂಥದ್ದು. ಇರಾನ್ನ ರಾಜಧಾನಿ ತೆಹರಾನ್ನಲ್ಲಿ ಅತಿ ದೊಡ್ಡ ಭೀಕರ ದಾಳಿಯನ್ನು ಇಸ್ರೇಲ್ ಮಾಡಿದೆ. ಯಾವಾಗ ಜೆರುಸಲೆಮು, ಯಾವಾಗ ಟೆಲ್ ಅವೀವ್ ಮೇಲೆ ಇರಾನ್ ರಣಭೀಕರ ದಾಳಿಯನ್ನು ಮಾಡ್ತೋ ಆಗ್ಲೇನೆ ಬೆಂಜಮಿನ್ ನೆತನ್ಯಾಹು ಒಂದು ಸ್ಪಷ್ಟ ಸಂದೇಶವನ್ನು ಕೊಟ್ಟರು. ನಾವು ನಿಮ್ಮ ರಾಜಧಾನಿಯನ್ನು ಟಾರ್ಗೆಟ್ ಮಾಡ್ತೇವೆ ಅಂತ ಹೇಳಿ ಈಗ ಹೇಳಿದಂತೆ ಟಾರ್ಗೆಟ್ ಮಾಡಿದ್ದಾರೆ.